ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನೆ ಮೆರವೇ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ. ಗಜಮುಖನೆ ಮೆರವೇ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ. ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿದಿಯೇ. ಅಜನು ಹರಿರುದ್ರಾದಿಗಳು ಸಲವಜಿಸುತ್ತಿಗರನವರತ ನಿಲ್ಲನು. ತ್ರಿಜಗವಂದಿತ ದೇವ ಗಣಪ ಮಾಳ್ಪುದು ಮತಿಗೆ ಮಂಗಲವಾ. ಮಾಳ್ಪುದು ಮತಿಗೆ ಮಂಗಲವಾ. ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ಆಗಮಿಸಿರುವ ಕಲಾರಂಗದ ಕಾರ್ಯಕರ್ತರು, ಊರಿನ ಮಹನೀಯರು, ಗಣ್ಯರು ಎಲ್ಲರಿಗೆ ಒಂದೇ ಮಾತಿನ ನಮಸ್ಕರಿಸುತ್ತಾ 87ನೇ ಮನೆ ಈಗಾಗಲೇ ಮಂದರ್ತಿ ದೇವಳದ ಹಿರಿಯರಾದ ಧನಂಜಯ ಶೆಟ್ಟರು ಹಾಗೆ ವಿಠಲ ಶೆಟ್ಟರು ಶಾಸಕರು ದಾನಿಗಳ ಅಮೃತಾಸ್ತ್ರದಿಂದ ಉದ್ಘಾಟನೆಗೊಂಡಿದೆ. 87 ಇನ್ನು 13 ಬಾಕಿ ಉಂಟು ನಮಗೆ ಶತಕ ಬಾರಿಸಲಿಕ್ಕೆ. ಶತಕ ಆಗ್ತದೆ, ಈ ವರ್ಷದಲ್ಲಿ ಶತಕ ಆಗ್ತದೆ. ಅದಕ್ಕೆ ದೇವರ ಅನುಗ್ರಹ ನಮ್ಮ ಮೇಲೆ ಇದೆ, ದಾನಿಗಳ ಸಹಕಾರ ಇದೆ. ಸೂರ್ಯನಾರಾಯಣಿಗರು ಸಂಬಂಧದಲ್ಲಿ ನನಗೆ ಭಾವ ಆಗಬೇಕು. ಅಕ್ಕ ಗಿರಿಜಕ್ಕ ಬಂದಿದ್ದಾರೆ. ಹಾಗಾಗಿ ನಮ್ಮ ಕುಟುಂಬದ ಲೆಕ್ಕದಲ್ಲಿ ಒಂದು ಮನೆ ಆದಾಗ ನನಗೆ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ಮದುವೆ ಸಂಭ್ರಮದ 50ನೇ ವರ್ಷದಲ್ಲಿ ಒಂದು ಅರ್ಥಪೂರ್ಣವಾಗಿ ಅದನ್ನು ಆಚರಿಸಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಪಡ್ತೇನೆ ನಾನು. 7 ಗಂಟೆಗೆ ಮನೆ ಭೇಟಿಗೆ ಬಂದಾಗ ಅವರು ಮುರಳಿ ಕಡೆಕರ್ ಸರ್ ಹೇಳಿದ್ರು ಎಲ್ಲ ಕಾರ್ಯಕ್ರಮದ ಬಗ್ಗೆ ಗ್ರೂಪಿಗೆ ಹಾಕ್ತು ಅಂತ. ಅದಕ್ಕೆ ನನ್ನ ಅಮ್ಮ ಹೇಳಿದ್ರು ಅವಳಿಗೆ ಫೋನ್ ಇಲ್ಲ ಅಂತ. ಕಡೆಗೆ ಇಂಜಿನಿಯರ್ ವಿದ್ಯಾರ್ಥಿಗಳ ಕಾರ್ಯಕ್ರಮ ಇಟ್ಕೊತ್ಲು ಗಂಗಾಧರ ಸರ್ ಹೇಳಿದ್ರು ಕಾರ್ಯಕ್ರಮಕ್ಕೆ ಬಾ, ನಾನು ಫೋನ್ ಕೊಡ್ತೆ ಅಂತ. ಅದಾದಮೇಲೆ ಈ ಮನೆ ಒಂದು ಇದಾಯಿತು. ಅದಾದಮೇಲೆ ನಾವು ಮನೆ ಕಟ್ಕೊಂತ ಎಣಿಸ್ಕೊಂಡಿತ್ತು. ಅಷ್ಟೊತ್ತಿಗೆ ಅಪ್ಪನಿಗೆ ತಲೆ ಪ್ರಾಬ್ಲಮ್, ಇದನ್ನು ಮನೆ ಕಟ್ಟೋಕ್ಕಾಯ್ದ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ತಲೆದು ಸ್ವಲ್ಪ ತೊಂದರೆ ಗೊತ್ತು, ಬೆಳಗ್ಗೆ ಬೇಗ ಬಂದಿದ್ರೆ ಅವರು ಮನೆ ಕಟ್ಟೋದು ಹೇಳಿದ, ಈ ಮನೆ ನಾನು ನೋಡ್ತೀನೋ ಇಲ್ಲೋ ಮಗ ಅಂತ ಹೇಳಿ. ಆದರೂ ದೇವ್ರ ದಯದಿಂದ ನನಗೆ ನನ್ನ ಮಗಿಂದ ಒಂದು ಮನೆ ಐತೆ. ಆದರೂ ಬಿದ್ದಂದು ಸ್ವಲ್ಪ ನೋವು ಆಯ್ತು ಅಷ್ಟೇ. ಆದರೂ ನಮಗಿದೊಂದು ಖುಷಿ ನಮಗೆ ಸಿಕ್ತಲ್ಲ ನನ್ನ ಮಗಿಂದ. ಆ ಸರ್ ದಿನ ಹೇಳ್ತಿದ್ರು, ಫೋನ್ ನನ್ನ ಎದುರು ಹೇಳ್ತಿದ್ರು, ನಮ್ಮ HM ಆ ಮಗಿಗೊಂದು ಮನೆ ಕಟ್ಟಿ ಕೊಡಿ ಸರ್. ಪಾಪ ಅವ್ರಿಗೆ ಏನೂ ಇಲ್ಲ, ಗಂಡನಿಗೆ ಆರಾಮಿಲ್ಲ. ದಿನ ನನ್ನ ಎದುರಿನೇ ಫೋನ್ ಮಾಡ್ತಿದ್ರು ಕಲಾರಂಗಕ್ಕೆ. ಇಷ್ಟೊತ್ತಿಗೆ ನಾವು ಹೋದರೆ ಅವ್ರು ಫೋನ್ ಮಾಡುತ್ತಿದ್ರು. ಅದಕ್ಕೆ ಅವರಿಗೂ ಒಂದು ನನ್ನ ದೊಡ್ಡ ನಮಸ್ಕಾರ. ನನ್ನ ಮತ್ತೇನು ಹೆಚ್ಚಿಗೆ ಮಾತಾಡ್ತಿಲ್ಲ. ಅರ್ಥಪೂರ್ಣವಾದ ಕಾರ್ಯಕ್ರಮ ನಾವೆಲ್ಲೂ ಜೊತೆಯಾಗಿದ್ದೇವೆ. ಸೇವೆ ಎಂಬ ಮನೋಭಾವನೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಯಕ್ಷಗಾನ ಕಲಾರಂಗ ಬಹುಶಃ ನಮ್ಮ ಜಿಲ್ಲೆಯ ದೊಡ್ಡ ಆಸ್ತಿ. ಬಹುಶಃ ಅವರ ಈ 87ನೇ ಈ ಮನೆ ನಿರ್ಮಾಣದ ಹಸ್ತಾಂತರದ ಈ ಶುಭ ಸಂದರ್ಭದಲ್ಲಿ ವೇದಿಕೆಗೆ ಉಪಸ್ಥಿತಿರುವಂಥ ಈಗಾಗಲೇ ಯಕ್ಷಗಾನ ಕಲಾರಂಗ ಯಾವ ರೀತಿ ಬೆಳೆದು ಬಂದಿದೆ, ಯಾವ ರೀತಿ ತನ್ನಂತ ತೊಡಗಿಸ್ಕೊಂಡಿದೆ, ಅವರ ಯೋಚನೆ ನಮಗೆಲ್ಲಿ ಗೊತ್ತುಂಟು. ಇವತ್ತು ಯಾವ ರೀತಿ ಸರ್ಕಾರ ಜನರ ಸಮಸ್ಯೆಗೆ, ಜನರ ಮನೆ ಬಾಗಿಲಿಗೆ ಬಂದು ಸ್ಪಂದಿಸಬೇಕಿತ್ತು. ಬಹುಶಃ ಆ ಕೆಲಸವನ್ನು ಇವತ್ತು ಯಕ್ಷಗಾನ ಕಲಾರಂಗ ಆ ಕೆಲಸವನ್ನು ಮಾಡಿ ಇವತ್ತು ಜನರ ಸಮಸ್ಯೆಗೆ ಸ್ಪಂದಿಸಿ ಜನರ ಕಣ್ಣೀರೊರೆಸುವಂಥ ಕೆಲಸ ಮಾಡ್ತಿರೋದು ನಮಗೆಲ್ಲಿಗೆ ಭಾಳ ಹೆಮ್ಮೆಯ ವಿಚಾರ. ಈ ನಿಜವಾಗ್ಲೂ ಸ್ತುತ್ಯರ್ಹ. ಎಲ್ಲರೂ ಹೇಳಿದರು. ಬಟ್ ಆದರೆ ಕಲಾರಂಗದವರ ನೋಟಕ್ಕಿಂತಲೂ ಹೊರಗಿನವರಾಗಿ, ಮೂರನೇವರಾಗಿ ಈ ವಿಷಯವನ್ನು ಗಮನಿಸಿದರೆ ನಿಜವಾಗಲೂ ಅದು ಅಷ್ಟು ಸುಲಭ ಇಲ್ಲ ಅಂತ. ಈ ಮನೆಗೆ ಎಷ್ಟು ಟೈಮ್ ಆಗಿದೆ ನನಗೆ ಗೊತ್ತಿಲ್ಲ. ಬಟ್ ಹಿಂದೆ ನಮ್ಮ ಡಾಕ್ಟರ್ ಭಾರ್ಗವಿ ಅವರು ಕಟ್ಟಿಕೊಟ್ಟ ಮನೆಗೆ ಕೆಸರು ಕಲ್ಲು ಹಾಕಿದ 1.5 ತಿಂಗಳ 2 ತಿಂಗಳು ಒಳಗಾಗಿ, ಅದು ಮಳೆಗಾಲದಲ್ಲಿ, ಮತ್ತೆ ಅಲ್ಲಿಗೆ ವೆಹಿಕಲ್ ಹೋಗುದಿಲ್ಲ. ಎಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಅಷ್ಟು ಬೇಗ ಮಾಡಿಕೊಟ್ಟದ್ದು ನಮ್ಮ ಗಂಗಾಧರ ರಾಯರು. ನಿಜವಾಗ್ಲೂ ಅಷ್ಟು ಬಹುಶಃ ಅಷ್ಟು ಸುಲಭ ಇಲ್ಲ ಯಾವ ಕೆಲಸ. ಯಾಕಂದ್ರೆ ಮನೆ ಅಂತ ಹೇಳಿದ್ರೆ ಬರೀ ಒಂದು ಮೇಸ್ತ್ರಿ ಕೆಲಸ ಮಾತ್ರ ಅಲ್ಲ, ಬೇರೆ ಕೆಲಸಗಳಿರ್ತದೆ. ನಿಜವಾಗ್ಲೂ ಯಾರಿಂದಲೂ ಸಾಧ್ಯ ಇಲ್ಲ ಅಂತಹದ್ದೊಂದು ಸಾಧನೆ ಕಲಾರಂಗದವರಿಂದ ಆಗ್ತಾ ಇದೆ. ನಿಜವಾಗ್ಲೂ ನಾವೆಲ್ಲ ಅವರ ಕೈ ಜೋಡಿಸಬೇಕು. ಮುಖ್ಯವಾಗಿ ನಾವು ಸಮಾಜದಲ್ಲಿ
ಜನ ನಮ್ಮನ್ನು ನಂಬಿದರೆ ಬಹುಶಃ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಭಾಳಷ್ಟು ಸಹಕಾರಿಯಾಗ್ತದೆ. ಜನರ ವಿಶ್ವಾಸವನ್ನು ನಾವು ಪಡೆದುಕೊಳ್ಬೇಕು. ಮುಖ್ಯವಾಗಿ ಆ ಕೆಲಸವನ್ನು ಕಲಾರಂಗ ಬಹುಶಃ ಅತ್ಯಂತ ಅದ್ಭುತವಾಗಿ ಮಾಡಿದೆ. ನಮ್ಮೂರಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಈ ಬಡ ಕುಟುಂಬಕ್ಕೆ ಆಚರೆಯಾಗಿ ನಿಂತಿದ್ದಕ್ಕೆ ಕಲಾರಂಗದ ಎಲ್ಲ ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಆಗ ರಾಜಗೋಪಾಲರು ಸಿಕ್ಕಿದ್ರು. ಅವ್ರು ಹೇಳಿದರು, ನಮ್ಮ ಮದುವೆಯಾಗಿ 30 ವರ್ಷ ಆಯಿತು, ಒಂದು ಮನೆ ಕಟ್ಟಿಸಿಕೊಟ್ಟಿದ್ದೇನೆ ಕಲಾಂಗದ ಮೂಲಕ ಅಂತ ಹೇಳಿದರು. ನನಗೆ ಅದು ಪ್ರೇರಣೆ ಆಯಿತು. ಕೂಡಲೇ ನನ್ನ ಹೆಂಡತಿ ಹತ್ರ ಕೇಳಿದೆ ಹೇಗೆ ಅಂತ. ಅದಕ್ಕೆ ಅವಳು ಹೇಳಿದ್ದು, ನಿಮ್ಮ ಇಷ್ಟ, ಆದರೆ ಇನ್ನೊಬ್ಬರ ಹತ್ರ ಕೇಳ್ಕೊಳ್ಳಿ ಹೇಳಿದ್ಲು. ಈ ಮನೆ ಇವರಿಗೆ ಕಳಿಸ್ಕೊಟ್ರೆ ಭಾರಿ ಖುಷಿ ಆಯಿತು. ಸಂಪೂರ್ಣ ಮನಸ್ಸಿಗೆ ಭಾರಿ ತೃಪ್ತಿ ಆಯಿತು. ಅಂತ ಬಡ ಕುಟುಂಬಕ್ಕೆ ಮನೆ ಕಟ್ಟಿ ಕೊಟ್ಟದ್ದು ನನಗೆ ಅತೀ ಆನಂದ ಆಗ್ತಾ ಉಂಟು. ಈ ಮನೆಯವರಿಗೆ ನೆಮ್ಮದಿಯ ತಾಣ ಆಗಲಿ, ಅವರಿಗೆ ಮಂದರ ದುರ್ಗಾ ಪರಮೇಶ್ವರಿ ಆಯಸ್ಸು, ಐಶ್ವರ್ಯ, ಆನಂದ ಎಲ್ಲದನ್ನು ಕೊಡಲಿ. ಈ ಸದಾ ದೇವರ ಕೃಪೆ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಮುಂದೆ ಏನೋ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದಲ್ಲಿ, ನನ್ನ ಅಣ್ಣನ ಮಗಳು ಹೆಬ್ಬರಿಲಿ ಡಾಕ್ಟ್ರ್ ಇದ್ದಾಳೆ, ಅಲ್ಲಿ ರಿಯಾಯಿತಿಯಲ್ಲಿ ಅವರಿಗೆ ಯಾವುದು ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ನಾನು ಮಾಡ್ತೇನೆ. ಅಥವಾ ಈ ಮಗಳು PUC ಅವಳಿಗೇನೋ ಕಷ್ಟ ಇದ್ದರೆ ಮಂದರ್ತಿ ನಮ್ಮ ಮನೆಗೆ ಬಂದರೆ, ನಮ್ಮ ಮನೆ ಮಂದರ್ತಿ ಕೆರೆ ಬಂದರೆ ನಮ್ಮ ಮನೆ ಏನು ಬೇಕಾಯ್ತು. ಚಿಡಿ